ಹೆಲೋ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಪಾಠ 6 ಸಂತೆಯ ಮುಂದುವರೆದ ಭಾಗವನ್ನ ನೋಡೋಣ. ನಿನ್ನೆ ತನಕ ಇಲ್ಲಿ ತನಕ ನಿಮಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ. ಇವತ್ತು ಅದರ ಮುಂದುವರೆದ ಭಾಗವನ್ನ ನೋಡೋಣ. ಕುಮಾರ, ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ಕುಮಾರನ ಹುಡುಗ ನೋಡ್ರಿ, ಇಲ್ಲಿ 4 ಹುಡುಗರ ನಿನ್ನೆ ಸಂತೆ ಒಳಗ ಅವ್ರ ಚಿಕ್ಕಪ್ಪನ ಜೊತೆಗೆ ಬಂದಿದ್ರು. ಅನಿತಾ, ಜಾನ್, ರಸೀದ್ ಮತ್ತು ಕುಮಾರ. ಹಂಗಾದ್ರ ಅದ್ರೊಳಗಿನ ಒಬ್ಬ ಕುಮಾರ ಏನ್ ಕೇಳ್ತಾನ ನೋಡ್ರಿ, ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆ? ಅವಾಗ ನೋಡ್ರಿ, ಸಂತೆ ಒಳಗ ಎಲ್ಲಾ ಪದಾರ್ಥಗಳು ಸಿಗ್ತಾವೇನಾ ಅಂತ ಯಾರು ಕೇಳ್ತಾರು? ಕುಮಾರ ಅವ್ರ ಚಿಕ್ಕಪ್ಪನಿಗೆ ಕೇಳ್ತಾರ. ಅವ್ರ ಚಿಕ್ಕಪ್ಪ ಏನ್ ಹೇಳ್ತಾನ ನೋಡ್ರಿ, ಹೌದು ಬನ್ನಿ, ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ್ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕತ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ಹೌದು ಬನ್ನಿ, ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ್ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕತ್ ಇನ್ನೂ ಮುಂತಾದ ಪದಾರ್ಥಗಳು ಇವೆ. ಕುಮಾರ ಕೇಳಿದಕ್ಕ ಅವ್ರ ಚಿಕ್ಕಪ್ಪ ಏನ್ ಹೇಳ್ತಾನಂದ್ರ, ಹೌದು, ಇಲ್ಲಿ ಸಂತೆ ಒಳಗ ಏನ್ ಸಿಗ್ತಾವು? ಎಲ್ಲಾ ವಸ್ತುಗಳ ನಮಗ ಸಿಗ್ತಾವು. ರವಾ ಸಿಗ್ತೈತಿ, ಗೋಧಿ ಸಿಗ್ತೈತಿ, ಬೇಳೆ ಸಿಗ್ತೈತಿ, ಎಲ್ಲಾ ಧಾನ್ಯ ಪದಾರ್ಥಗಳು ಸಿಗ್ತಾವು. ಆಮೇಲೆ ದಿನಾಲು ಉಪಯೋಗ ಮಾಡುವಂತ ಕಾಫಿ ಪುಡಿ, ಟೀ ಪುಡಿ, ಚಾ ಪುಡಿ ಎಲ್ಲಾ ಏನಾಗ್ತಾವಂದ್ರ ಇಲ್ಲಿ ಸಿಗ್ತಾವು. ಚಾಕ್ಲೇಟ್, ಬಿಸ್ಕಿಟ್ ಎಲ್ಲಾ ಪದಾರ್ಥಗಳನ್ನ ನಾವ್ ಏನ್ ಮಾಡ್ಬೋದು? ಸಂತೆಯಲ್ಲಿ ನೋಡ್ಬೋದಂತ ಅವ್ರ ಚಿಕ್ಕಪ್ಪ ಕುಮಾರನಿಗೆ ಹೇಳ್ತಾರು. ಕುಮಾರ, ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ಕುಮಾರ ಏನ್ ಹೇಳ್ತಾನಂದ್ರ, ಅವ್ರ ಅಕ್ಕ ಬಳಸುವಂತಹ ನಾವು ರೆಬಿನ್ ಅಂತ ಕರಿತೀವಲ್ಲ, ರೆಬಿನ, ರಿಬ್ಬನ್, ಅವಳು ಹಾಕುವಂತ ಬಳೆ, ಸರ, ಪೌಡರ್ಗಳು ಎಲ್ಲಿದಾವು? ಇಲ್ಲಿ ಸಂತೆ ಒಳಗ ಇದಾವು ಅಂತ ಕುಮಾರ ಹೇಳ್ತಾನು. ಚಿಕ್ಕಪ್ಪ, ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಸಂತೆಯೊಳಗ ಮತ್ತೇನ್ ಸಿಗ್ತಾವಂದ್ರ ಎಲ್ಲಾ ರಿಬ್ಬನ್, ಬಳೆ, ಪೌಡರ್ಗಳು. ಅದಷ್ಟೇ ಅಲ್ದ, ಅಲ್ಲಿ ಬಟ್ಟೆ ಏನ್ ಸಿಗ್ತಾವಂದ್ರ ಅಂಗಡಿಯಲ್ಲಿ ಎಲ್ಲಾ ಬಗೆಯ ಉಡುಪುಗಳಂದ್ರೇನ ಬಟ್ಟೆಗಳು ಕೂಡ, ಮತ್ತೆ ನಾವು ಹೊಚ್ಕುವಂತ ಹಾಸಿಗೆಗಳು ಕೂಡ ಏನ ಸಿಗ್ತಾವ? ಅಲ್ಲಿ ಸಿಗ್ತಾವು. ನೋಡ್ರಿ, ಉಡುಪುಗಳು ಅಂದ್ರೆ ಬಟ್ಟೆಗಳು, ಹೊದಿಕೆಗಳು ಅಂದ್ರ ನಾವು ಹೊಚ್ಕುವಂತ ಹಾಸಿಗೆಗಳು ಕೂಡ ಏನ್ ಸಿಗ್ತಾವಂದ್ರ ಸಂತೆಯೊಳಗ ಸಿಗ್ತಾವಂತ. ಅನಿತಾ, ಹಬ್ಬಾ, ಸಂತೆಯಲ್ಲಿ ಎಷ್ಟೆಲ್ಲಾ ಅಂಗಡಿಗಳು? ಅವಾಗ ಅನಿತಾ ಏನ್ ಹೇಳ್ತಾಳು, ಹಬ್ಬಾ, ಈ ಸಂತೆಯೊಳಗ ಎಷ್ಟೆಷ್ಟ ಏನಿವ, ಎಲ್ಲ ಎಷ್ಟು ಅಂಗಡಿಗಳದಾವು ಅಂತ ಅನಿತಾ ಹೇಳ್ತಾಳು. ಅದಕ್ಕ ಚಿಕ್ಕಪ್ಪ ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಚಿಕ್ಕಪ್ಪ ಏನ್ ಹೇಳ್ತಾನಂದ್ರ, ರೈತರಂದ್ರ ಹೊಲದಾಗ ಕೆಲಸ ಮಾಡಕ್ ಉಪಯೋಗ ಮಾಡುವಂತ ಗುದ್ದಲಿ, ಹಾರಿ, ಪಿಕಾಸಿ, ಕುಡುಗೋಲ, ಇವೆಲ್ಲ ಎಲ್ಲಿ ಸಿಗ್ತಾವು? ಹಗ್ಗಗಳು ಕೂಡ ಏನಾಗ್ತಾವಂದ್ರ ಈ ಸಂತೆ ಒಳಗ ಸಿಗ್ತಾವು. ರೈತರಿಗೆ ಬೇಕಾದ ಎಲ್ಲಾ ಸಾಮಾನುಗಳು ಈ ಸಂತೆ ಒಳಗ ನಾವ ನೋಡ್ಬಹುದು. ಸುತ್ತಮುತ್ತಲಿನ ಹಳ್ಳಿ ಜನರು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಅವ್ರಿಗೆ ಯಾವ ವಸ್ತುಗಳು ಬೇಕಲ್ಲ ಅವದನ್ನ ಏನ್ ಮಾಡ್ತಾರಂದ್ರ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಜನರು ಏನ್ ಮಾಡ್ತಾರು? ಈ ಸಂತೆಯೊಳಗೆ ಬಂದ ತಮಗೆ ಬೇಕಾದ ಎಲ್ಲಾ ಪದಾರ್ಥಗಳನ್ನ, ವಸ್ತುಗಳನ್ನ ಈ ಸಂತೆಯಲ್ಲಿ ಖರೀದಿಸುತ್ತಾರೆ. ಜಾನ್, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ. ಏನದು? ಜಾನ್ ಏನ್ ಕೇಳ್ತಾನೋ ಅವ್ರ ಚಿಕ್ಕಪ್ಪಗ, ಅಲ್ಲಿ ಏನೋ ರಿಪೇರಿ ಮಾಡತ್ತಾರಲ್ಲ, ಅದೇನಾ? ಅವ್ರ ಚಿಕ್ಕಪ್ಪ ಏನ್ ಹೇಳ್ತಾರ ನೋಡ್ರಿ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ನೋಡ್ರಿ, ನಮ್ಮ ಮನ್ಯಾಗು ಏನ್ರ ಕೀಲಿಕೈಯ ಆಮೇಲೆ ಛತ್ರಿ ಎಲ್ಲ ಏನಾಗಿರ್ತಾವು? ಬಾದಾಗಿರ್ತಾವು. ಅದನ್ನ ನಮಗೂ ರಿಪೇರಿ ಮಾಡ್ಕೊಡ್ತಾರ ಇಲ್ಲ? ಅದೇ ರೀತಿ ಅಲ್ಲಿ ಅವ್ರ ಚಿಕ್ಕಪ್ಪ ಏನ್ ಹೇಳ್ತಾನು, ಸಂತೆ ಒಳಗ ಇವರೆಲ್ಲಾ ಬಾದಾಗಿರುವ ವಸ್ತುಗಳನ್ನ ಏನ್ ಮಾಡ್ಕೊಡ್ತಾರು? ಬೀಗ ಅಂದ್ರ ಕೀಲಿಕೈ, ಅದನ್ನ ಮತ್ತ ಕೊಡೆ ಅಂದ್ರೆ ಏನ? ಛತ್ರಿ. ಅದನ್ನ ಏನ್ ಮಾಡ್ತಾರಂದ್ರ ಸಂತೆಯೊಳಗ ರಿಪೇರಿ ಮಾಡ್ಕೊಡ್ತಾರು ಅಂತ ಅವ್ರ ಚಿಕ್ಕಪ್ಪ ಜಾನ್ಗ ಹೇಳ್ತಾನು. ಅನಿತಾ, ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ ನೋಡು. ಅನಿತಾ ಏನ್ ಹೇಳ್ತಾಳು, ಚಿಕ್ಕಪ್ಪ, ಆ ಮೂಲೆಯೊಳಗೆ ಏನೋ ಮಾಡ್ತಿದಾರಲ್ಲ, ಅಲ್ಲಿ ಏನೋ ನಡೆಸ್ತಿದಾರಲ್ಲ ಅಂತ ಅನಿತಾ ಕೇಳ್ತಾಳ. ಚಿಕ್ಕಪ್ಪ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಅಂದ್ರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು, ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ಸಂತೆಯೊಳಗ ಏನ್ ಮಾಡ್ತಾರಂದ್ರ ಹಗಲು ವೇಷ ಅಂದ್ರ ಅವರೆಲ್ಲ ಹಿಂಗೆಲ್ಲಾ ನೋಡಿದಿರ್ಲ ನೀವ, ಒಂದ್ ಕಟ್ಟಿಗೆ ಎಲ್ಲ ಹಿಂಗ ಆ ಕಡೆ ಈ ಕಡೆ ಕಟ್ಟಿಗೆ ಎಲ್ಲ ಇರ್ತಾರು. ಅದ್ರ ಮ್ಯಾಗ ಏನ್ ಮಾಡ್ತಾರ, ಅವ್ರ ನಡೆದೆಲ್ಲ ತೋರಿಸ್ತಾರು. ಆ ರೀತಿ
ಅದಷ್ಟೇ ಅಲ್ದ ನಾವು ಸರ್ಕಸ್ ಒಳಗೆ ಬಿ ನೋಡ್ಬೋದು ನೋಡ್ರಿ. ಅದ್ರಾಗೆಲ್ಲ ಏನ್ ಮಾಡ್ತಿರ್ತಾರು, ಹಿಂಗ ಕಟ್ಟಿಗೆ ಮ್ಯಾಗೆಲ್ಲ ನಡ್ತಿರ್ತಾರು. ಮತ್ತ ಆ ಕಡೆ ಈ ಕಡೆ ಎಲ್ಲ ಹಿಂಗ ಅವ್ರ ಹಗ್ಗ ಮ್ಯಾಗೆಲ್ಲ ನಡ್ತಿರ್ತಾರು. ಅದನ್ನೇನ ಸಂತಿ ಒಳಗೆ ಏನ್ ಮಾಡ್ತಾರಂದ್ರ ಮಾಡ್ತಾರು. ಅದಷ್ಟೆಲ್ಲ ಹಾಡನವ್ರ ಆಟಗಳೆಲ್ಲ ಆಡೋದ ಇವೆಲ್ಲ ಏನಾಗ್ತಾವಂದ್ರ ಜಾತ್ರೆ ಒಳಗೆಲ್ಲ ಬರ್ತಾವಲ್ಲ, ಅದ್ ರೀತಿ ಸಂತಿಗಳು ಕೂಡ ನಾವ ನೋಡಬಹುದು. ಕುಮಾರ, ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಅವಾಗ ಚಿಕ್ಕಪ್ಪ ಹೇಳಿದ್ದ ಹಗಲು ವೇಷ ಆಟವನ್ನ ನಾವು ನೋಡೋಣ ಅಂತ ಯಾರು ಕೇಳ್ತಾರು? ಕುಮಾರ ಇಲ್ಲಾದ್ರ ಅವ್ರ ಚಿಕ್ಕಪ್ಪಗ ಕೇಳ್ತಾನು. ಅವಾಗ ಅವ್ರೆಲ್ಲಾರು ಏನ್ ಮಾಡ್ತಾರು, ಆ ಆಟವನ್ನ ನೋಡ್ಕೊಂತ ನಿಲ್ತಾರು. ಮತ್ ಚಿಕ್ಕಪ್ಪ ಏನ್ ಹೇಳ್ತಾರ ನೋಡಿ. ಚಿಕ್ಕಪ್ಪ, ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನ ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ನೋಡ್ರಿ, ಅವ್ರ ಚಿಕ್ಕಪ್ಪ ಏನ್ ಮಾಡ್ತಾರಂದ್ರೆ, ಇಲ್ಲೆಲ್ಲಾರು ಬರ್ರಿ, ಇಲ್ಲಿ ಮೂಸಂಬಿ, ಕಿತ್ತಳೆ ಹಣ್ಣ, ಪಪ್ಪಾಯಿ ಹಣ್ಣ, ಬಾಳೆಹಣ್ಣುಗಳನ್ನ ಇಟ್ಟಿದರು. ಏನ್ ಮಾಡೋನು, ನಿಮ್ಗೆಲ್ಲರಿಗೂ ಈ ಹಣ್ಣನ್ನ ಕೊಡಿಸ್ತೇನು, ತಿನ್ರಿ ಅಂತ ಅವ್ರ ಚಿಕ್ಕಪ್ಪ ಕೊಡಿಸ್ತಾರು. ಆತರ ಕುಮಾರ ನಾವ್ ಇರ್ತಾನಲ್ಲ, ಅವ್ ಬಾಳೆಕಾಯಿ ತಿಂದ ಏನ್ ಮಾಡ್ತಾನಂದ್ರ ರೋಡ್ ಮ್ಯಾಗ ಸಿಪ್ಪೆಯನ್ನ ಎಸಿತಾನು. ಅವಾಗ ಅವ್ರ ರಸೀದ್ ಏನ್ ಹೇಳ್ತಾನ ನೋಡ್ರಿ. ರಶೀದ್, ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಕುಮಾರ ಏನ್ ಹೇಳ್ತಾನು, ರಸೀದ ಕುಮಾರ್ಗೆ ಏನ್ ಹೇಳ್ತಾನಂದ್ರ, ಆ ಸಿಪ್ಪೆಯನ್ನ ಈ ರೀತಿಯಾಗಿ ದಾರಿಯಲ್ಲಿ ಎಸೆಯಬಾರದು. ಯಾಕೆ ಎಸೆಯಬಾರ್ದಂದ್ರ, ಅವಾಗ ರಸೀದ್ ಏನ್ ಹೇಳ್ತಾನು, ಕುಮಾರ್ಗ ರೋಡ್ ಮ್ಯಾಗ ಹಂಗ ಸಿಪ್ಪೆಯನ್ನ ಎಸಿಬಾರ್ದು. ಯಾಕಂದ್ರ ಯಾರಾದ್ರೂ ಜಾರಿ ಬೀಳ್ಬಹುದು, ಅದಕ್ಕೆ ರೋಡ್ ಮ್ಯಾಗ ಸಿಪ್ಪೆಯನ್ನ ಎಸಿಬೇಡ ಅಂತ ಹೇಳ್ತಾನ. ಅವಾಗಿನ ಅನಿತಾ ಏನ್ ಹೇಳ್ತಾನ ನೋಡ್ರಿ. ಅನಿತಾ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದ್ರೆ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ನಮ್ಮ ಶಾಲೆಯೊಳಗ ಡಸ್ಟ್ಬಿನ್ ಅನ್ನೋದು ಏನಾರ ನಮ್ ಕಸ ಅದು ಇತ್ತಂದ್ರ ಡಸ್ಟ್ಬಿನ್ ಒಳನ್ನ ಇಟ್ಟಿರ್ತಾರು. ಅದೇ ರೀತಿ ಇಲ್ಲಿ ಸಂತೆ ಒಳಗ ಏನ್ ಇಟ್ಟಿದಾರನ, ಸಂತೆ ಒಳಗೆ ಎಲ್ಲಿ ನಾವು ಕಸವನ್ನ ಹಾಕ್ಬೇಕು ಅಂತ ಅನಿತಾ ಚಿಕ್ಕಪ್ಪಗ ಕೇಳ್ತಾರ. ಅವಾಗ ಚಿಕ್ಕಪ್ಪ ಏನ್ ಹೇಳ್ತಾರ ನೋಡ್ರಿ. ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಇಲ್ಲೂ ಅವ್ರ ಚಿಕ್ಕಪ್ಪ ಏನ್ ಹೇಳ್ತಾನು, ಇಲ್ಲೂ ಏನಿದಾವ ಅಂದ್ರ ಸಂತೆ ಒಳಗ ಕಸದ ಡಬ್ಬಿಗಳದಾವು. ಅದನ್ನ ಏನ್ ಮಾಡ್ರಿ, ಅಲ್ಲಿ ಸಿಪ್ಪೆಯನ್ನ ತಗೊಂಡ ಆ ಕಸದ ತೊಟ್ಟಿಯಲ್ಲಿ ಹಾಕ್ರಿ. ನೋಡ್ರಿ, ಇದಾವ ನೋಡ್ರಿ, ಇಲ್ಲಿ ಹಣ್ಣುಗಳನ್ನ ತಿನ್ನತ್ತಾರ, ಕಾಣಿಸತೈತಿ ಎಲ್ಲಾರ್ಗಿ ನಿಮ್ಗ. ಅದನ್ನ ನೀವೇನ್ ಮಾಡ್ರಿ, ಕಸದ ಡಬ್ಬಿ ಒಳಗ ಹಾಕ್ರಿ. ಇನ್ನ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ನೋಡ್ರಿ, ಬಾಳೆಹಣ್ಣು ಎಲ್ಲಾ ಸಿಪ್ಪೆಗಳನ್ನ ತಿಂದೆಲ್ಲ ಹಣ್ಣೆಲ್ಲ ತಿಂದ ಸಿಪ್ಪೆಗಳನ್ನ ಏನ್ ಮಾಡ್ರು, ಕಸದ ತೊಟ್ಟಿಯಲ್ಲಿ ಹಾಕಿದ್ರು. ಆಮೇಲೆ ಏನ್ ಮಾಡ್ತಾರಂದ್ರ ಎಲ್ಲರೂ ಖುಷಿಯಿಂದ, ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಖುಷಿಯಿಂದ ಹೋಗ್ತಾರು. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಇನ್ನ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಸಂತೆ, ವೀಳ್ಯದೆಲೆ, ಮೆಣಸಿನಕಾಯಿ, ಅಕ್ಕಿ, ಸಲಕರಣೆ, ಗದ್ದಲ, ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ, ಅಂಗಡಿ, ಕಡಲೆ, ಕಸದ ತೊಟ್ಟಿ, ಜೋಳ, ವ್ಯಾಪಾರ, ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ, ಬೆಳ್ಳುಳ್ಳಿ, ಹಾರ. ಓದಿ ತಿಳಿಯಿರಿ. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು. ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ. ದಿನಸಿ, ಧಾನ್ಯ, ದವಸ. ಬದಿ, ಪಕ್ಕ, ಮಗ್ಗಲು. ಮಕ್ಕಳೇ, ಇಲ್ಲಿವರೆಗೆ ನಾವು ಸಂತೆಯ ಪಾಠದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಫೋಟೋ ಹೊಡೆದು ಕಳಿಸ್ತೀನಿ.